ಚುಮು ಚಳಿಯಲ್ಲಿ ರವಿವಾರದ ರವಿ ಉದಯಿಸಿದ ಕೆಲ ಗಂಟೆಯಲ್ಲಿ ಚಂದನವನದ ಹಾಸ್ಯ ನಟರೊಬ್ಬರು ನಿಧನರಾಗಿದ್ದರು. 6 ದಶಕಗಳ ಕಾಲ ಸ್ಯಾಂಡಲ್ವುಡ್ನ ಹಾಸ್ಯ ಲೋಕವನ್ನ ಆಳಿದ್ದ ಹಿರಿಯ ಕಲಾವಿದ ಇಂದು ಎಲ್ಲರ ಕಣ್ಣಲ್ಲೂ ನೀರು ಜಿನುಗಿಸಿ ಮೌನವಾಗಿ ಮಲಗಿದ್ರು. 80ರ ವಯಸ್ಸಿನಲ್ಲಿ ಬದುಕಿನ ಯಾನ ಮುಗಿಸಿದ ಹಾಸ್ಯ ಕಲಾವಿದ ಎಂಎಸ್ ಉಮೇಶ್ ಪಂಚಭೂತಗಳಲ್ಲಿ ಲೀನರಾದರು. 1960ರ ಕಾಲದಲ್ಲಿ ಮಕ್ಕಳ ರಾಜ್ಯ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶ ಮಾಡಿದ ಮೈಸೂರು ಮೂಲದ ಎಂಎಸ್ ಉಮೇಶ್ ನಾನಾ ಬಗೆಯ ಅಭಿನಯ ಕಲೆಯಿಂದ ಜನಮಾನಸದಲ್ಲಿದ್ದವರು. ವೃದ್ಧ ವಿಧವೆ ಅಜ್ಜಿಯ ಪಾತ್ರದಿಂದ ಹಿಡಿದು ಈಗಿನ ಜನರೇಷನ್ ಸ್ಟಾರ್ ನಟರ ಜೊತೆಗೂ ಅಭಿನಯಿಸಿ ಕಾಮಿಡಿ ಕಚಗುಳಿ ಕೊಡ್ತಿದ್ದ ಎಲ್ಲ ವಯಸ್ಸಿನವರ ಫೇವರೇಟ್ ಕಲಾವಿದ, ಜನರ ಪ್ರೀತಿಯ ಸೀತಾಪತಿ ಇವತ್ತು ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಕಡೆಯ ಕ್ಷಣದ ಬಗ್ಗೆ ಹಿರಿಯ ಕಲಾವಿದೆ ಗಿರಿಜಾ ಲೋಕೇಶ್ ಹಲವು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ಉಮೇಶ್ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಮನೆಯಲ್ಲಿ ಕಾಲ್ಜಾರಿ ಬಿದ್ದು ಆಸ್ಪತ್ರೆ ದಾಖಲಾಗಿದ್ದ ಉಮೇಶ್ ಅವರಿಗೆ ಬಾಡಿ ಚೆಕಪ್ ಮಾಡಿದ ಸಂದರ್ಭದಲ್ಲಿ ಲಿವರ್ ಕ್ಯಾನ್ಸರ್ ಇರುವುದು ಗೊತ್ತಾಗುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಿರಂತರ ಚಿಕಿತ್ಸೆ ನಡೀತಾ ಇದ್ರೂ ಕೂಡ ಟ್ರೀಟ್ಮೆಂಟ್ ಫಲಕಾರಿಯಾಗಿಲ್ಲ. ಪರಿಣಾಮ 80 ವರ್ಷದ ಉಮೇಶ್ ಇವತ್ತು ಬೆಳಗ್ಗೆ 8:20ಕ್ಕೆ ವಿಧಿವಶರಾಗಿದ್ದಾರೆ. ಸುದೀರ್ಘ ದಾಂಪತ್ಯ ಜೀವನದ ಬಗ್ಗೆ ಪತಿಯನ್ನ ನೆನೆದು ಉಮೇಶ್ ಪತ್ನಿ ಸುಧಾ ಈಗ ಬಿಕ್ಕಿ ಅತ್ತಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಲಾವಿದರಿಗೆ, ಕಲಾಭಿಮಾನಿಗಳಿಗೆ ಉಮೇಶ್ ಪಾರ್ಥಿವ ಶರೀರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಸ್ಪೀಕರ್ ಯುಟಿ ಖಾದರ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಿನಿಮಾ ರಂಗದ ಗಣ್ಯರು ಅಂತಿಮ ದರ್ಶನವನ್ನು ಪಡೆದಿದ್ದು ಉಮೇಶ್ ಸಿನಿಮಾ ರಂಗಕ್ಕೆ ಕೊಟ್ಟ ಕೊಡುಗೆಯನ್ನು ನೆನೆದಿದ್ದಾರೆ. ಚಂದನವನವನ್ನ ದಶಕಗಳ ಕಾಲ ನಗಿಸಿದ ಮಗುವಿನ ದೊರೆ ಮರೆಯಾದರೂ ಇವರು ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಎಂದಿಗೂ ಜೀವಂತವಾಗಿರಲಿದೆ. 80 ವರ್ಷಗಳ ಕಾಲ ಅರ್ಥಪೂರ್ಣವಾಗಿ ಬದುಕನ್ನು ಕಳೆದ ಉಮೇಶ್ ನಿಜಕ್ಕೂ ಮಾದರಿ ಹಾಸ್ಯ ಕಲಾವಿದ. ಇಂತಹ ವ್ಯಕ್ತಿಯನ್ನ ಕಳೆದುಕೊಂಡು ಚಂದನವನ ಹಾಸ್ಯದ ಅಂದವನ್ನ ಕಳೆದುಕೊಂಡಿರೋದು ನಿಜವಾಗ್ಲೂ ಕೂಡ ನೋವಿನ ಸಂಗತಿ. ಸ್ವಲ್ಪ ಸೇಮ್ ಅಂದ್ರೆ ಪಂಚ ಮಾಡೋಕ್ಕಾಗಲ್ಲ. ಹಾಸ್ಯ ನಟ ಶ್ರೀ ಉಮೇಶ್ ರವರು ನಿಧನರಾಗಿದ್ದಾರೆ. ಅವರಿಗೆ ಸುಮಾರು 80 ವರ್ಷ ವಯಸ್ಸಾಗಿತ್ತು. ಅವರು ರಂಗಭೂಮಿಯಿಂದ ಬಂದಂಥವರು. ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾಟಕದ ಗೀಳು ಹಚ್ಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದರು. ಆಮೇಲೆ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದರು. ಅವ್ರ ಮಗಳು ಸಿಕ್ಕಿದ್ಲು. ಈಗ ಅವ್ರ ಮಗಳು, ಒಬ್ಬಳೇ ಮಗಳು, ಅವಳು ಹೇಳ್ತಾ ಇದ್ಲು ಸುಮಾರು 900 ಚಿತ್ರಗಳಿಗೂ ಹೆಚ್ಚು ನಟನೆ ಮಾಡಿದರು ಅಂತ. ಬಹುಶಃ ಇಷ್ಟೊಂದು ದೀರ್ಘಕಾಲ ಕನ್ನಡ ಚಲನಚಿತ್ರಕ್ಕೆ ಸೇವೆ ಮಾಡಿದಂಥ ಒಬ್ಬ ಹಿರಿಯ ನಟ.